ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಜೋಕಿಮ್ ಡಿಸೋಜ್ ಅವರು ಹಾಗೂ ಅವರ ಫ್ಯಾಮಿಲಿ ಸಮೇತ ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಬಂದಿದ್ದಾರೆ. ಕಾರಣ ಇದಕ್ಕಿಂತ ಮುಂಚೆ ಕೂಡ ಬಂದಿದ್ರು ನಮ್ಮ ಆಶ್ರಮಕ್ಕೆ. ಇವತ್ತು ನಮ್ಮ ಆಶ್ರಮವಾಸಿಗಳನ್ನು ಮಾತಾಡಿಸ್ಕೊಂಡು ಅವರಿಗೊಂದು ಊಟದ ವ್ಯವಸ್ಥೆ ಮಾಡಿ ಹಾಗೂ ನಮಗೆ ಬೇಕಾಗುವಂಥ ದಿನಸಿ ಐಟಮನ್ನು ತಗೊಂಡು ಬಂದಿದ್ದಾರೆ. ದೇವರವರಿಗೆ ಅವರ ಕುಟುಂಬದವರಿಗೆ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ. ಯಾವಾಗಲೂ ನಮ್ಮ ಕಟ್ಟಿಂಗಿಗೆ ಹೇರ್ ಕಟಿಂಗ್ ಮಾಡಿ ಅಂತ ಹೇಳಿ ಪ್ರತಿ ತಿಂಗಳು ಹಣ ಹಾಕ್ತಾರೆ, ಎಲ್ಲರೂ ಕಟಿಂಗ್ ಮಾಡಿಸಿ ಅಂತ ಹೇಳಿ. 1000 ರೂಪೀಸ್ ಉಂಟೆ ಅವ್ರದ್ದೊಂದು ಇಲ್ಲಿ, ಆಯಿತಾ. ಆದರೂ ದೇವರು ಇನ್ನಿಷ್ಟು ಅವರಿಗೆ ಕೊಡಲಿ, ಈ ಬಡವರಿಗೆ ಆಶ್ರಮದವರಿಗೆಲ್ಲ ಹೆಲ್ಪ್ ಮಾಡೋ ಶಕ್ತಿ ಕೂಡ ಕೊಡಲಿ. ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ತಿರುಗಿಸಿ ದೇವರು ಕೊಡಲಿ ಅವರಿಗೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇವೆ ನಾವು. ಹಾಗೂ ಇವತ್ತಿನ ಸಂತೋಷ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದು ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಸರ್. ಹೇಳಿ, ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ರ, ಹೇಗೆ ಅನಿಸಿತು ಅಂತ? ಇದಕ್ಕೆ ಮುಂಚೆ ಕೂಡ ಬಂದಿದ್ರಲ್ಲ? ಹಾಗೆ ಮುಂಚೆ ನಾನು ಒಂದ್ಸಲ ಬಂದಿದ್ದೆ. ನಮ್ಮ ಅಣ್ಣ ನಮ್ಮ ಕುಟುಂಬದವರು ಮೊದಲನೇ ಬಂದಿದ್ದಾರೆ, ಇನ್ನು 2020 ಅವರು ಬಂದೆಲ್ಲ ಊಟ ಕೊಟ್ಟು ಅವರಿಗೆ ತುಂಬ ಸಂತೋಷ ಆಯಿತು. ಇದೊಂದು ಯಾರು ಮಾಡೋದಕ್ಕೂ ಸಾಧ್ಯವಿಲ್ಲದ ಕೆಲಸ ಇವರು ಮಾಡ್ತಾರೆ. मेरा सभी दोस्त जनों को मैं रिक्वेस्ट करता हूँ, ये एक आश्रम है, सुरक्षा आश्रम ट्रस्ट कारकड़ा, एक छोटा आश्रम है. ये हमारा आयशा मैडम चला रहे हैं. बहुत ही ग्रेट. आप सोच ही नहीं सकते, कोई भी आ सकते हैं इधर. आ भी नहीं सकते तो फिर इनका सब डिटेल्स वगैरह दिया हुआ है, अकाउंट वगैरह है, उन पर आप थोड़ा सा या ज़्यादा भी कुछ आपके हिसाब से इनको हेल्प कर सकते हैं. तो इनका ये आश्रम आगे बढ़े. यहाँ पर लगभग कितने लोग हैं? 90 लोग का ये इनका केयर करते हैं. इनका मेडिकल, इनका फूड, इनका सब कुछ. इसके लिए मेरा सबसे ये निवेदन है, ज़्यादा नहीं तो थोड़ा कुछ इनको हेल्प करें. ಎಲ್ರಿಗೂ ನಮಸ್ಕಾರ. ನಿಮ್ಮನ್ನು ನೋಡುವಾಗ ತುಂಬ ಬೇಸರ ಆಗ್ತದೆ. ಯಾಕಂದರೆ ನಮ್ಮನೇಲಿ ಸಹ ಈಗಿನ ಅಂಗವಿಕಲ ಒಬ್ಬ ಹುಡುಗ ಇದೆ, ನನ್ನ ತಮ್ಮ. ಈಗ 2.5 ವರ್ಷ ಆಯಿತು ಅವ್ರು ತೀರುವಾಗಿ. ಕಷ್ಟ ಅಂತ ನಮಗೆ ಗೊತ್ತಾಗಿದೆ. ನಿಮ್ಮ ಇದರಲ್ಲಿ ತುಂಬ ಕಷ್ಟ ಆದವರು ಇದ್ದಾರೆ. ಕೆಲವರಿಗೆ ಮನೆ ಇಲ್ಲ, ತಂದೆ ತಾಯಿ ಇಲ್ಲ, ಕೆಲವರಿಗೆ ಯಾರು ಕುಟುಂಬದವರು ಇಲ್ಲದಾಗೆ ಆಗಿದೆ. ಹಾಗೆ ತುಂಬ ಆಶ್ರಮಕ್ಕೆ ಹೋಗಿದ್ದೇನೆ. ಇದು ನಂದು 3ನೇ 4ನೇ ಆಶ್ರಮನ. ತುಂಬ ಬೇಸರ ಆಗ್ತದೆ. ಒಂದೊಂದು ಆಶ್ರಮದ ಒಂದೊಂದು ಟೈಪ್ ಜನರಿರ್ತಾರೆ, ಬೇರೆ ಬೇರೆ ವಿಧದವರು ಇರ್ತಾರೆ. ನಡೆಯೋಕ್ಕಾಗೋದು, ಮಲಗಲಿಕ್ಕಾಗೋದು, ಅವ್ರು ತುಂಬ ಇಲ್ಲಿ ಸಹ ಇರ್ಬೋದು, ಒಳಗೇನೆ ಇರಬೇಕಲ್ಲ, ಹಾಗೆ ಇದ್ದಾರೆ. ತುಂಬ ಜನ ಇದ್ದಾರೆ. ನೋಡೋ ತುಂಬ ಬೇಸರ. ಚಿಕ್ಕ ಮಕ್ಕಳು, ಕೆಲವರು ತಾಯಿ ಇಲ್ಲ, ತಂದೆ ಇಲ್ಲ, ನೋಡೋದು ತುಂಬ ಬೇಸರ. ನಿಮ್ಮ ಎದುರು ನಾವು ಏನಿಲ್ಲ, ದೇವರು ಆದರೂ ಸಹ ನಿಮ್ಗೆ ಇಷ್ಟ ಆದ್ರಿದ್ರಿ, ಅದರ ದೇವರ ದಯೆಯಿಂದ. ಕೆಲವರಿಗೆ ಕಣ್ಣು ಕಾಣಲ್ಲ, ಏನಿಲ್ಲ, ಏನಿಲ್ಲ, ಆದರೂ ನೀವು ಸ್ವಲ್ಪ ನೋಡ್ತೀರಿ, ಮಾತನಾಡ್ತೀರಿ, ನೆಗರ್ತೀರಿ, ಎಲ್ಲ ಉಂಟು ದೇವರ ದಯೆ. ಅದೇ ಸ್ವಲ್ಪ ಹೆಚ್ಚು ನಮ್ಮಲ್ಲಿದೆ ಯೋಗ. ಹಾಗೆ ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ತಾ ಇದ್ದೇವೆ. ಈ ಆಶ್ರಮ ನಡೆಸುವವರಿಗೆ ಆಯಿಷಾ ಮೇಡಮ್ ಹಾಗೆ ನಿಮ್ಮ ಸಿಬ್ಬಂದಿಗೆ ನಾನು ಒಳ್ಳೆಯದನ್ನು ಆಶಿಸ್ತೇನೆ. ಇನ್ನು ಮುಂದೆ ಆದಷ್ಟು ಹುಷಾರಿಲ್ಲದವರು ಆದಷ್ಟು ಬೇಗ ಮನೆಗೆ ಹೋಗಲಿ ಅಂತಲೇ ನನ್ನ ಪ್ರಾರ್ಥನೆ. ದೇವರ ದಯೆ. ಎಲ್ರಿಗೂ ನಮಸ್ಕಾರ. धन्यवाद मानती हूँ. वो बहुत अच्छा काम कर रहे हैं और मैं सबसे निवेदन करती हूँ कि सब साथ मिलके इनकी मदद करें ताकि हम आगे बढ़ सकें. उसी तरीके से मेरे पापा सुबह उठ के सब सिक्योरिटी लोगों की हेल्प करते हैं, उनको चाय नाश्ता देते हैं. उसी तरीके से आप प्लीज़ कुछ कीजिए ताकि हमारा इंडिया और बेटर हो सके. थैंक यू.
ಜಾಕಿಮ್ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಜಾಕಿ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆ ಮಾಡಲಿ. ಜಾಕಿ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆ ಜಾಕಿ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಜಾಕಿ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ಜಾಕಿ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ಜಾಕಿಮ್ ಅವರು ಮತ್ತು ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ದೇವರು ಒಳ್ಳೆಯದು ಮಾಡಲಿ. ದೇವರು ಒಳ್ಳೆಯದು. ಜೋಕಿನ್ ಮತ್ತು ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ಜೋಕಿನ್ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ. ಜೋಕಿನ್ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಜಾಕಿಂಗ್ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ. ಜಾಕಿಮ್ ಅವರ ಕುಟುಂಬದವರಿಗೆ ಒಳ್ಳೆಯದು ಮಾಡಲಿ. ಒಳ್ಳೆಯದು ಮಾಡಿ. ಜೋಕಿನ್ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಲಿ. ಭಗವಾನ್ ನನ್ನ ಕರೆಂಬ ಜೋಕಿಯ ಕುಟುಂಬ ಜೋಕಿಂಗ್ ಮತ್ತು ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಿ. ಸುಭಾಷ ಜೋಕಿ ಮತ್ತು ಅವರ ಕುಟುಂಬ ದೇವರು ಅಂತ ದೇವರು ಒಳ್ಳೇದು ಮಾಡಿ. ಅವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೆಯದು ಮಾಡಲಿ. ಜೋಕಿ ಮತ್ತು ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. ಜಾಕಿ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯದು ಮಾಡಿ. ಜಾಕಿಮ್ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ. ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ.